ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸೋಮವಾರ ರಾತ್ರಿ ಜೆಡಿಎಸ್ ಕಾರ್ಯಕರ್ತರು ಆಯೋಜನೆ ಮಾಡಿದ್ದ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಶಾಸಕ ಎಚ್.ಡಿ. ರೇವಣ್ಣ ಚಾಲನೆ ನೀಡಿದರು. ದೇವೇಗೌಡರು ರೇವಣ್ಣ ಅವರದ್ದು ಮುಗಿದೇ ಹೋಯಿತು ಅಂತ ತಿಳ್ಕೊಂಡಿದ್ದರೆ ಅದು ಕನಸು. ಯಾರಿಗೂ ಹೆದರಬೇಕಿಲ್ಲ, ಧೈರ್ಯವಾಗಿರಿ. ಇಲ್ಲಿ ನ್ಯಾಯವಾಗಿ ಇರಬೇಕು. ಓಟು ಯಾರಿಗಾದರೂ ಹಾಕ್ಕೊಳ್ಳಿ, ನನಗೆ ಸಂಬಂಧವಿಲ್ಲ. ಊರು ನೆಮ್ಮದಿಯಾಗಿರಬೇಕು ಅಷ್ಟೇ. ಯಾರಾದರೂ ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ಟರೆ ಬೇರೆ ಥರ ಆಗುತ್ತೆ ಎಂದು ಸಂಸದರ ಹೆಸರೇಳದೆ ಪರೋಕ್ಷವಾಗಿ ಶಾಸಕ ಎಚ್.ಡಿ. ರೇವಣ್ಣ ಗುಡುಗಿದರು. ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾನು ಶಾಸಕನಾಗಿ 30 ವರ್ಷ ಆಯಿತು. ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ದೇವೇಗೌಡರು ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ ಕೆಲಸಗಳು ಎಲ್ಲರಿಗೂ ಕಾಣುತ್ತೆ. ಉದಾಹರಣೆಗೆ ಕಾಮಸಮುದ್ರಕ್ಕೆ ಎಷ್ಟು ಮನೆ ಕಟ್ಟಿಸಿದೆ, ತಾಲೂಕಿನಲ್ಲಿ ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿಸಿದ್ದೇನೆ ಎಂದರು. ನಮ್ಮ ರಕ್ಷಣಾ ಇಲಾಖೆಯವರಿಗೆ ಹೇಳುವುದು ಇಷ್ಟ, ಯಾವ ಪಾರ್ಟಿಯವರಾಗಿರಲಿ ಊರು ನೆಮ್ಮದಿಯಾಗಿ ಇಡಿ ಎಂದರು. ಚುನಾವಣೆಗೆ ನನ್ನ ಹಣೆ ಮೇಲೆ ಏನು ಬರೆದಿರುತ್ತೆ ಅದು ಯಾರೂ ತಪ್ಪಿಸಲು ಆಗಲ್ಲ ಮತ್ತು ಇವತ್ತು ನನ್ನ ರಾಜಕೀಯ ಮುಗಿದೇ ಹೋಯಿತು ಎಂದು ತಿಳಿದುಕೊಂಡಿದ್ದಾರೆ ಮತ್ತು ಯಾರು ಹೇಗೆ ಅಂತ ಗೊತ್ತಿದೆ ಎಂದು ತಿಳಿಸಿದರು. ಈ ಊರಿಗೆ ಯಾರಾದರೂ 10 ರೂಪಾಯಿ ಕೆಲಸ ಮಾಡಿದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ. ರಾಜಕಾರಣ ಒಂದು ಕಡೆ ಬಿಟ್ಟಾಕಿ, ಜೊತೆಗೆ ಊರು ನೆಮ್ಮದಿಯಾಗಿ ಇಟ್ಕೊಳ್ಳಿ ಮತ್ತು ಉಳಿದದ್ದು ನನಗೆ ಬಿಡಿ. ನಾನು ಕೆಲಸ ಮಾಡ್ತೀನಿ. ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ನಂಬಿದವರು ಯಾರೂ ಕೆಟ್ಟಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೂರ್ಯಕುಮಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶೆಟ್ಟಿಗೌಡ, ಮುಖಂಡರಾದ ಸುಬ್ಬರಾಜು, ಮಹೇಶ್ ಕುಮಾರ್, ಬಾಳೆಮಂಡಿ ವಿನಯ್, ಪ್ರಕಾಶ್ ಎಂಪಿ, ವಿಜಯ್, ವಸಂತಕುಮಾರ್, ಅಂಗಡಿ ಮಹೇಶ್, ಸತೀಶ್, ಶ್ರೀನಿವಾಸ, ಜೆಡಿಎಸ್ ಕಾರ್ಯಕರ್ತರು ಹಾಗೂ ಇತರರು ಸಭೆಯಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಮಾಡಬೇಕು ಅಂತ ಹೇಳಿಲ್ಲ. ದೃಷ್ಟಿಗೆ ಇವತ್ತು ಕಿಟ್ಟಿ ಬಂದಿದ್ದೀನಿ. ಯಾರು ಎದುರಿಸಬೇಕಾಗಿಲ್ಲ, ಧೈರ್ಯವಾಗಿರಿ. ಯಾರಾದ್ರೂ ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇರಬೇಕು. ಓಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ. ಊರು ನೆಮ್ಮದಿ ಆಗಿರ್ಬೇಕು ಅಷ್ಟೇ. ನಾನು ನಮ್ಮ ರಕ್ಷಣಾ ಇಲಾಖೆಗೆ ಹೇಳೋದಿಷ್ಟೇ, ಊರಿನಲ್ಲಿ ಯಾವ ಪಾರ್ಟಿಗಾದ್ರೂ ಒಟ್ಟು ಊರಿನ ನೆಮ್ಮದಿಯಾಗಿಡಿ. ಚುನಾವಣೆ ಬಂದಾಗ ನಾನು ನಡೆಯಲು ಬರ್ತಿದ್ದೆ ಏನಾಗುತ್ತೋ ಯಾರು ಇವತ್ತೇನು ರಾಜಕೀಯ ಮುಂದೆ ಹೋದ್ರು ಅಂತ ತಿಳ್ಕೊಂಡವ್ರೆ. ನಾನು ಶಾಸಕರ 30 ವರ್ಷ ಯಾರ್ಯಾರ ಹೆಂಗೆ ನಾನು ಗೊತ್ತಿದೆ. ಈ ಊರಿಗೆ ಯಾರು 10 ರೂಪಾಯಿ ಕೆಲಸ ಮಾಡೋರು ಹೇಳ್ಬಿಟ್ರೆ ಈಗ ಹೇಳ್ತಾರಲ್ಲಪ್ಪ, ನಾವು ಮಳೆ ಕೊಟ್ಟು ಹೋಗಿ ಮಾಡಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಇದೆಲ್ಲ ಗೊತ್ತಾಗಿ ನಾಳೆ ಶಾಂತಿ ರೀತಿಯಿಂದ ಎಲ್ಲ ಒಟ್ಟ ಮಾಡಿ ಚುನಾವಣೆ ಬಂದಾಗ ಐತೆ ಚುನಾವಣೆ ಎದುರಿಸ್ಕೊಳ್ಳೋಣ. ಊರನ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಎಲ್ಲ ರಾಜಕಾರಣ ಒಂದ್ ಕಡೆ ಪುಟ್ಟ ಹಾಕಿ ಇವತ್ತು ಊರನ್ನ ನೆಮ್ಮದಿಯಾಗಿರೋ ಇಟ್ಕೊಳ್ಳಿ. ಬಾಕಿಯಿಂದ ನನಗೆ ಬಿಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲ ಪಕ್ಷದಲ್ಲೆಲ್ಲ ಬಂದವರು ಅವರಿಗೆಲ್ಲ ಏನ್ ಗ್ರಾಮದಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೇದಾಗಲಿ. ತುಮಕೂರಿಂದ ನಮ್ಮ ಏನ್ ಕೃಷ್ಣ ಪಾಟೀಲ್ ಬಂದವರು ಅವ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ಕುಟುಂಬ ಮಾವಿನಕೆರೆ ವೆಂಕಟರಮಣ ಸ್ವಾಮಿ ಇರ್ಬೋದು, ರಂಗನಾಥ್ ಇರ್ಬೋದು. ರಂಗನಾಥ್ ನಮ್ದವ್ರು ಯಾರು ಇನ್ನೊಂದ್ಸರಿ ಕೆಟ್ಟಿಲ್ಲ, ವೆಂಕಟರಮಣ ಸ್ವಾಮಿ ನಮ್ದವ್ರು ಯಾರು ಕೆಟ್ಟಿಲ್ಲ. ದೇವರು ನಿಮ್ಗೆಲ್ಲ ಒಳ್ಳೇದಾಗಿ, ನಿಮ್ ಕುಟುಂಬ ಎಲ್ಲ